ಬೆನ್ನು ಕುತ್ತಿಗೆ ನೇರವಾಗಿರ್ಲಿ. ಪ್ರಾರ್ಥನಾ ಸ್ಥಿತಿ 1 ಬಾರಿ ಓಂಕಾರ ಹೇಳುವ ದೀರ್ಘಪೂರಕ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಹಿಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹಸ್ತ ಉಜ್ಜಿ ಕಣ್ಣಿಗೆ ಶಾಖ ಕೊಡಿ. ಗೋಡೆಯ ಸಹಾಯ, ಕಿಟಕಿಯ ಸಹಾಯ ಪಡೆದು ಕೆಲವೊಂದಷ್ಟು ಆಸನಗಳನ್ನು ಮಾಡಿಕೊಂಡು ಬರುವ. ಎದ್ದು ನಿಲ್ಲಿ. ಗೋಡೆಗೆ ಮುಖ ಹಾಕಿ ನಿಲ್ಲಿ. ನಿಮ್ಮ ಬಲಗಾಲಿನ ಪಾದ ಅರ್ಧ ಪಾದ ಗೋಡೆಯ ಮೇಲೆ ಇಟ್ಟುಕೊಳ್ಳಿ. ಬಲಗಾಲಿನ ಅರ್ಧ ಪಾದ ಗೋಡೆಯ ಮೇಲೆ, ಎಡಗಾಲಿನ ಪಾದ ಹಿಂದಕ್ಕಿರ್ಲಿ. 1 ಫೀಟಿನಷ್ಟು ಡಿಸ್ಟೆನ್ಸ್ ಇರ್ಲಿ. ಈಗ ಗೋಡೆಗೆ ಹಸ್ತವನ್ನು ಕೊಡಿ. ಹಸ್ತ ಗೋಡೆಗೆ ತಾಗಿಸಿಟ್ಕೊಳ್ಳಿ. ಅಲ್ಲಿ ಚೂರು ವಿಡಿಯೋ ನಿಧಾನಕ್ಕೆ ಇಡಿ, ಸೌಂಡ್ ಜೋರಿದೆ ಅಲ್ಲಿ. ಅದು ನಿಧಾನಾಯ್ತಲ್ಲ. ಈಗ ಹಸ್ತ ಕೊಡಿ. ಹಾಗೆ ನಿಮ್ಮ ಹಿಂದಿರುವ ಪಾದವನ್ನು, ಹಿಮ್ಮಡಿಯನ್ನು ಮೇಲಕ್ಕೆತ್ತಿ. ಪಾದದ ಮುಂದಿರುವ ಪಾದದ ಹಿಮ್ಮಡಿ ನೆಲಕ್ಕೆ ತಾಗಿಸಿ. ಹಿಂದಿರುವ ಪಾದದ್ದು ಹಿಮ್ಮಡಿ ಮೇಲಕ್ಕೆತ್ತಿ. ಮೇಲಕ್ಕೆತ್ತಿದಲ್ಲಿ ನೀವು ಗೋಡೆಗೆ ಹೊರಗೆ ತಾಗಿ ನಿಲ್ಲೋದು ಬೇಡ. ಗೋಡೆಯಿಂದ ದೂರ ನಿಲ್ಲಿ. ಸ್ವಲ್ಪ ದೇಹ ನೇರವಾಗಿರ್ಲಿ. ಹಿಮ್ಮಡಿಯನ್ನು ಮಾತ್ರ ಮೇಲಕ್ಕೆ ಎತ್ತಿ. ಚೆನ್ನಾಗಿ ಎಳಿರಿ ಹಿಮ್ಮಡಿಯನ್ನು ಮೇಲಕ್ಕೆ. ಹಾಗೆ ಇರಿ. ಗೋಡೆಗೆ ಟಚ್ ಆಗೋದು ಬೇಡ. ಗೋಡೆಯಿಂದ ದೂರ ನಿಲ್ಲಿ. 1 ಫೀಟಿನಷ್ಟು ಹಾಗೆ ದೂರಕ್ಕೆ ನಿಲ್ಲಿ. ದೇಹವನ್ನು ಮುಂದೆ ಬಾಗಿಸೋದು ಬೇಡ. ಸ್ಥಿತಿಯಲ್ಲಿರಿ. ಸ್ಥಿತಿಯಲ್ಲಿರಿ. ವಾಪಸ್ ಬನ್ನಿ. ಈಗ ಹಾಗೆ ಮತ್ತೊಂದು ಕಾಲನ್ನು ಇಟ್ಟುಕೊಳ್ಳಿ. ಹಿಮ್ಮಡಿಯನ್ನು ಎತ್ತಿ ಚೆನ್ನಾಗಿ. ಹಿಂದಿನ ಹಿಮ್ಮಡಿಯನ್ನು ಎತ್ತಿ. ಹಿಮ್ಮಡಿ ನೋವು ನಿವಾರಣೆಗೆ ತುಂಬಾ ಒಳ್ಳೆಯದು ಈ ರೀತಿ ಮಾಡೋದು. ಹಾಗೆ ಚೆನ್ನಾಗಿ ಹಿಂದಿರುವ ಕಾಲಿನ ಹಿಮ್ಮಡಿಯನ್ನು ಎಳೆದಿಟ್ಟುಕೊಳ್ಳಿ ಮೇಲಕ್ಕೆ. ದೇಹ ಮುಂದೆ ಬಾಗ್ಸೋದು ಬೇಡ. ಹಾಗೆ ಇರಿ ಸ್ಥಿತಿಯಲ್ಲಿ. ದೀರ್ಘ ಉಸಿರಾಡಿ. ವಾಪಸ್ ಬನ್ನಿ. 2 ಪಾದ ಸೇರಿಸಿ ಹಸ್ತ ಹಾಗೆ ಗೋಡೆಗೆ ಕೊಡಿ. ಈಗ 2 ಕಾಲಿನ ಹಿಮ್ಮಡಿಯನ್ನು ಎಳಿರಿ ಮೇಲಕ್ಕೆ. ಚೆನ್ನಾಗಿ ಎಳೆದು ಕುಟ್ಕೊಳ್ಳಿ. ದೇಹ ಮುಂದೆ ಬಾಗ್ಸೋದು ಬೇಡ. ಆದಷ್ಟು ಹಿಂದಕ್ಕೆ ಎಳಿರಿ. ಹಾಗೆ ಇರಿ. ಹಾಗೆ ಇರಿ. ಹಾಗೆ ಇರಿ. ಈಗ ಹಾಗೆ ಹಿಮ್ಮಡಿಯನ್ನು ತಾಗಿಸಿ ನೆಲಕ್ಕೆ. ಮುಂದಿನ ಪಾದ ಮೇಲಕ್ಕೆ ಎತ್ತಿ. ಸೊಂಟದ ಭಾಗ ಹಿಂದಕ್ಕೆ ತಳ್ಳೋದು ಬೇಡ. ಪೃಷ್ಠದ ಭಾಗ ಹಿಂದಕ್ಕೆ ತಳ್ಳೋದು ಬೇಡ. ಹಾಗೆ ನೇರವಾಗಿ ನಿಂತುಕೊಳ್ಳಿ. ಮುಂದಿನ ಪಾದವನ್ನು ಚೆನ್ನಾಗಿ ಎಳೆದಿಟ್ಟುಕೊಳ್ಳಿ ಮೇಲಕ್ಕೆ. ವಾಪಸ್ ಬನ್ನಿ. ವಿಶ್ರಾಂತಿ ತಗೊಳ್ಳಿ. ಕಣ್ಣನ್ನು ಮುಚ್ಚಿ. ಪಾದ ಸೇರಿಸಿ ನಿಮ್ಮ ಹಸ್ತವನ್ನು ಹಿಂದಕ್ಕೆ ಸರಳ ಅನ್ನು ಹಿಡ್ಕೊಳ್ಳಿ. ಹಸ್ತದಿಂದ ನಿಮ್ಮ ಎದೆ ನೇರಕ್ಕೆ ಸರಳನ್ನು ಹಿಡ್ಕೊಳ್ಳಿ. ಎದೆ ನೇರಕ್ಕೆ ಕೆಳಗಿನಿಂದ ಹಿಡ್ಕೊಳ್ಳಿ. ಎದೆ ನೇರಕ್ಕೆ ಕೆಳಗಿನಿಂದ ಹಿಡ್ಕೊಳ್ಳಿ ಸರಳನ. ಹಿಮ್ಮಡಿ ಗೋಡೆಯ ಹತ್ರಕ್ಕೆ ತಾಗಿರ್ಲಿ. ಹಿಮ್ಮಡಿ ಗೋಡೆಯ ಹತ್ರಕ್ಕೆ ತಾಗಿರ್ಲಿ. ಈಗ ಹಾಗೆಯೇ ಸೊಂಟದ ಭಾಗವನ್ನು ಮುಂದಕ್ಕೆ ಏಳಿರಿ.
ಹಾಗೆ ಚೆನ್ನಾಗಿ ಎಳೆದಿಟ್ಟುಕೊಳ್ಳಿ. ಹಿಮ್ಮಡಿ ತಾಗಿರ್ಲಿ, ಎತ್ತೋದ್ ಬೇಡ. ಹಾಗೆ ಇರಿ. ಸೊಂಟವನ್ನು ಚೆನ್ನಾಗಿ ದೀರ್ಘ ಪೂರಕ ರೇಚಕ ಮಾಡಿ. ಸೊಂಟವನ್ನು ಇನ್ನಷ್ಟು ತಳ್ಳಿ ಮುಂದಕ್ಕೆ. ದೀರ್ಘ ಉಸಿರಾಡಿ. ಹಾಗೆ ಇರಿ ಸ್ಥಿತಿಯಲ್ಲಿ. ವಾಪಸ್ ಬನ್ನಿ. ವಿಶ್ರಾಂತಿ ತಗೊಳ್ಳಿ. ಕಣ್ಣನ್ನು ಮುಚ್ಚಿ. ಈಗ ಹಾಗೆ ನಿಮ್ಮ ಭುಜದ ಹತ್ರ ಹಿಂದಕ್ಕೆ ಸರಳನ್ನು ಇಟ್ಕೊಳ್ಳಿ. ಸೊಂಟದ ಭಾಗವನ್ನು ಹಾಗೆ ಎಳೀರಿ ಮುಂದಕ್ಕೆ. ಪಾದ ಸೇರಿಸಿ. ಹಿಮ್ಮಡಿ ಗೋಡೆ ಹತ್ರಕ್ಕೆ ತಾಗಿರ್ಲಿ. ಹಾಗೆ ಪಾದವನ್ನು ಚೆನ್ನಾಗಿ ಎಳೆದಿಟ್ಟುಕೊಳ್ಳಿ. ಪಾದ ಸೇರಿಸಿ ಸೊಂಟವನ್ನು ಚೆನ್ನಾಗಿ ಎಳೆದಿಟ್ಕೊಳ್ಳಿ. ಹಾಗೆ ತಲೆಯನ್ನು ಹಿಂದಕ್ಕೆ ಬಾಗಿಸಿ. ಕೈ ನೇರ ಬರ್ಲಿ. ಕೈ ಭುಜದ ನೇರ ಇರ್ಲಿ. ಮೇಲಕ್ಕೆ ಸರಳ. ಇನ್ನಷ್ಟು ನೇರ ಮಾಡಿ ಕೈ. ಹಾಗೆ ಸ್ಥಿತಿಯಲ್ಲಿರಿ. ದೀರ್ಘ ಪೂರಕ ರೇಚಕ ಮಾಡಿ. ದೀರ್ಘ ಪೂರಕ ರೇಚಕ ಮಾಡಿ. ವಿಶ್ರಾಂತಿ. ವಾಪಸ್ ಬನ್ನಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಗೊಳ್ಳಿ. ಕಪ್ಪು ಶೇಪಿಗೆ ಕೊಡಿ ಗೋಡೆಯ ಮೇಲೆ. ಹಾಗೆ 3 ಸುತ್ತು ಬನ್ನಿ. ಹಸ್ತ ಗೋಡೆ ಬಿಡೋದು ಬೇಡ. ಗೋಡೆಗೆ ತಾಗಿರ್ಲಿ ಹಾಗೆ ಹಸ್ತ. 3 ಸುತ್ತು ತಂದ ನಂತರ ಹಾಗೆ ರಿವರ್ಸ್ ಬನ್ನಿ. ರಿವರ್ಸ್ ರಿವರ್ಸ್ ರಿವರ್ಸ್. ಸ್ವಸ್ಥ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. ಈಗ ಪಾದ ಗೋಡೆ ಹತ್ರಕ್ಕೆ ತನ್ನಿ. ಕಿಟಕಿಯ ಹತ್ರಕ್ಕೆ ತನ್ನಿ. ಪಾದ ಸೇರಿಸಿ. ಈಗ ಎದೆ ನೇರಕ್ಕೆ ಸರಳನ್ನು ಹಿಡ್ಕೊಳ್ಳಿ. ಅಂಗೈ ಕೆಳಮುಖವಾಗಿರ್ಲಿ. ಈಗ ಹಾಗೆ ಎದೆ ನೇರಕ್ಕೆ ಇದ್ದು ಸೊಂಟವನ್ನು ಚೆನ್ನಾಗಿ ಹಿಂದಕ್ಕೆ ಎಳೆದುಕೊಳ್ಳಿ. ಹಾಗೆ ಇರಿ. ದೀರ್ಘ ಉಸಿರಾಡಿ. ದೀರ್ಘ ಪೂರಕ ರೇಚಕ ಮಾಡಿ. ಆದಷ್ಟು ಕಿವಿಗೆ ತಾಗ್ತದ ನೋಡಿ ನಿಮ್ಮ ಕೈ. ಇನ್ನು ತಗ್ಸಿ ಸೊಂಟವನ್ನು. ಹಾಗೆ ವೆರಿ ಗುಡ್, ಚೆನ್ನಾಗಾಯ್ತು. ಕಿವಿಗೆ ತಾಗಿ ಕೈ ಮುಂದಕ್ಕೆ ಹೋಗ್ಲಿ. ಅಂಗೈ ಕೆಳಮುಖ ಇರ್ಲಿ, ಮೇಲ್ಮುಖ ಅಲ್ಲ. ಆಶಾ ಅವರೇ, ಅಂಗೈ ಕೆಳಮುಖವಾಗಿ ಬರ್ಲಿ. ಹಾಗೆ ಕಿವಿಗೆ ತಾಗಿ ಕೈ ಮುಂದಕ್ಕೆ ಹೋಗ್ಲಿ. ಹಾಗೆ ಉಸಿರಾಡಿ. ದೀರ್ಘ ಪೂರಕ ರೇಚಕ ಮಾಡಿ. ಬೆನ್ನನ್ನು ಗೂನು ಮಾಡಬೇಡಿ. ಬೆನ್ನನ್ನು ಆದಷ್ಟು ಒಳಕ್ಕೆ ಮಾಡಿ. ಆದಷ್ಟು ಕೈಯನ್ನು ಎಳೆದಿಟ್ಕೊಳ್ಳಿ. ಭುಜದ ಭಾಗದಲ್ಲಿ ಚೆನ್ನಾಗಿ ಸೆಳೆತ ಕಾಣ್ತಾ ಇದೆ, ಗಮನಿಸಿ. ಹಾಗೆ ಸೊಂಟದ ಭಾಗದಲ್ಲಿ ಚೆನ್ನಾಗಿ ಸೆಳೆತ ಕಾಣ್ತಾ ಇದೆ. 2 ಕಾಲುಗಳಲ್ಲಿ ಸೆಳೆತ ಕಾಣ್ತಾ ಇದೆ. ಕಾಲು ನೇರ ಮಾಡಿದ್ದಲ್ಲಿ ಗಮನಿಸಿ. ದೀರ್ಘ ಉಸಿರಾಡಿ. ವಾಪಸ್ ಬನ್ನಿ. ಕಣ್ಣನ್ನು ಮುಚ್ಚಿ ಕೈ ರಿಲೀಸ್ ಮಾಡಿ. ಗೋಡೆಯಿಂದ ಸ್ವಲ್ಪ ದೂರ ನಿಲ್ಲಿ. ವಿಶ್ರಾಂತಿ ತಗೊಳ್ಳಿ. ವಿಶ್ರಾಂತಿ. ಈಗ ಗೋಡೆಯಿಂದ 3 ಫೀಟ್ ದೂರ ನಿಂತುಕೊಳ್ಳಿ. 2.5 ಫೀಟ್ ಇಟ್ಕೊಳ್ಳಿ. ಗೋಡೆಯಿಂದ ಒಂದು 2.5 ಫೀಟ್ ದೂರ ನಿಂತುಕೊಳ್ಳಿ. ಈಗ ನಿಮ್ಮ ಪಾದವನ್ನು ಎತ್ತಿ ಹಾಗೆ ಕಿಟಕಿಯ ಮೇಲೆ ಇಟ್ಕೊಳ್ಳಿ. ಫಸ್ಟ್ ಸ್ಟೆಪ್ಪಿಗೆ ಕಿಟಕಿಯ ಮೇಲೆ ಬಲಗಾಲನ್ನು ಇಟ್ಟುಕೊಳ್ಳಿ. ಕಾಲು ನೇರ ಬರ್ಲಿ. ಹಸ್ತದಿಂದ ನಿಮ್ಮ ಸೊಂಟ ಹಿಡ್ಕೊಳ್ಳಿ. ಹಾಗೆ ಉಸಿರಾಡಿ. ಕಾಲು ನೇರ ಮಾಡಿ. ಸೊಂಟದ ಭಾಗ ಹಾಗೆ ನೇರವಾಗಿರ್ಲಿ. ನಿಮ್ಮ ಸೊಂಟವನ್ನು ಬಲಗಾಲಿಟ್ಟಲ್ಲಿ ಬಲ ಸೊಂಟ ಎದುರಿಗೆ ತಕೊಂಡು ಹೋಗುದು ಬೇಡ. ಹಾಗೆ ನೇರ ಇರ್ಲಿ. ದೀರ್ಘ ಉಸಿರಾಡಿ. ವಾಪಸ್ ತನ್ನಿ. ಈಗ ಹಾಗೆ ಮತ್ತೊಂದು ಕಾಲನ್ನು ಇಟ್ಟುಕೊಳ್ಳಿ. ಉತ್ತಿತ ಪಾದಂಗುಷ್ಟಾಸನ.
ಹಾಗೇ ಇರಿ. ಸ್ಥಿತಿಯನ್ನೊಮ್ಮೆ ಕೌಂಟ್ ಮಾಡ್ತಾನೆ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ಇರಿ. ಬಲಗಾಲನ್ನು ಒಂದು ಸ್ಟೆಪ್ಪಿಗೆ ಮುಂದಕ್ಕೆ ತನ್ನಿ. ನೆಲದ ಮೇಲಿರುವ ಕಾಲು ಒಂದು ಸ್ಟೆಪ್ಪಿಗೆ ಮುಂದಕ್ಕೆ ತನ್ನಿ. ಈಗ ಎಡಗಾಲನ್ನು ಸ್ವಲ್ಪ ಮೇಲಕ್ಕೆ ಎತ್ತಲಿಕ್ಕೆ ಪ್ರಯತ್ನ ಪಟ್ಟುಕೊಳ್ಳಿ. ಇನ್ನೊಂದು ಸ್ವಲ್ಪ ಮೇಲಕ್ಕೆ ಎತ್ತಲಿಕ್ಕೆ. ಹಾಗೆ ಇರಿ. ಸೊಂಟದ ಭಾಗ ಹಾಗೆ ಎದುರಿಗಿರ್ಲಿ. ಹಿಂದಕ್ಕೆ ತಳ್ಳಿ ಇರೋದು ಬೇಡ. ಬಲ ಸೊಂಟವನ್ನು. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಇನ್ನೊಂದು ಸ್ವಲ್ಪ ಮೇಲಕ್ಕೆ ಎತ್ತಲಿಕ್ಕೆ ಪ್ರಯತ್ನ ಪಡಿ. ಸ್ವಲ್ಪ ಒಂದು ಸ್ಟೆಪ್ಪು ನಿಮ್ಮ ಎದೆ ನೇರಕ್ಕೆ, ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ಪು ಹಾಗೆ ಭುಜದ ನೇರದವರೆಗೆ. ಥರ್ಡ್ ಸ್ಟೆಪ್ಪು ನಿಮ್ಮ ನೆತ್ತಿಯ, ನಿಮ್ಮ ಹೈಟ್ ಎಷ್ಟಿದೆ ಅಷ್ಟು ಮೇಲೆವರೆಗೆ ಕಾಲನ್ನೆತ್ತಲಿಕ್ಕೆ ಪ್ರಯತ್ನ ಪಡಬೇಕು. ಫಸ್ಟ್ ಪ್ರಾರಂಭಿಕದಲ್ಲಿ ಮಾಡುವಾಗ ನಿಮ್ಮ ಎದೆ ನೇರದವರೆಗೆ ಆದ್ರೂ ತರಲಿಕ್ಕೆ ಪ್ರಯತ್ನ ಪಡಬೇಕು. ಸಾಧ್ಯ ಆಗುವಷ್ಟು ಸ್ಥಿತಿಯಲ್ಲಿರಿ. ದೀರ್ಘ ಪೂರಕ ರೇಚಕ ಮಾಡಿ. ಹಾಗೆ ವಾಪಸ್ ತನ್ನಿ. ಈಗ ಮತ್ತೊಂದು ಕಾಲು ಫಸ್ಟ್ ಸ್ಟೆಪ್ ಮಾತ್ರ ಮಾಡಿದ್ರಿ. ಹಾಗೆ ಮತ್ತೊಂದು ಸ್ಟೆಪ್ಪಿಗೆ ತನ್ನಿ. ಕಾಲನ್ನು ಹಾಗೆ ನಿಮ್ಮ ಭುಜದ ನೇರದವರೆಗೆ ಇಡ್ಲಿಕ್ಕೆ ಪ್ರಯತ್ನ ಪಡಿ. ಬಲಗಾಲನ್ನು ಭುಜದ ನೇರ ಮೇಲಿನವರೆಗೆ ಬರ್ಲಿ. ಹಾಗೆ ಹಸ್ತದಿಂದ ಸೊಂಟ ಹಿಡ್ಕೊಳ್ಳಿ. ದೀರ್ಘ ಪೂರಕ ರೇಚಕ ಮಾಡಿ. ದೀರ್ಘ ಉಸಿರಾಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ತಾನೆ ನಿಧಾನಕ್ಕೆ. ವಿಶ್ರಾಂತಿ ತಕೊಳ್ಳಿ. ಈಗ ಹಸ್ತದಿಂದ ಸರಳನ್ನು ಇಟ್ಕೊಳ್ಳಿ. ಹಾಗೆ ಒಂದು ಸುತ್ತು ಬಂದು ಬೆನ್ನಿನ ಭಾಗ ಗೋಡೆಗೆ ತಾಗಿಸಿ. ಭುಜದಲ್ಲಿಯವರೆಗೆ ಹಸ್ತ ಇರ್ಲಿ. ಕುತ್ತಿಗೆ ಅಲ್ಲಿವರೆಗೆಲ್ಲ ಕೈಯನ್ನು ಒಂಚೂರು ಕೆಳಕ್ಕೆ ಇಟ್ಕೊಳ್ಳಿ. ಪುಷ್ಪ ಅವರ ಕೈ ಒಂಚೂರು ಕೆಳಕ್ಕೆ ಬರಲಿ. ಭುಜದ ಹತ್ರಕ್ಕೆ ಬರಲಿ ಕೈ. ಹಾಗೆ ಹಾಗೆ ಮೇಲ್ಮುಖವಾಗಿರ್ಲಿ. ಕೈ ಅಂಗೈ ಮೇಲ್ಮುಖ ಇರಲಿ. ಹಾಗೆ. ಈಗ ನಿಮ್ಮ ಬಲಗೈ ತಂದಲ್ಲಿ ಬಲ ಭುಜದ ಭಾಗ ಚೆನ್ನಾಗಿ ಒತ್ತಿಟ್ಟುಕೊಳ್ಳಿ ಗೋಡೆಗೆ. ಸ್ಥಿತಿ ದೀರ್ಘ ಪೂರಕ ರೇಚಕ ಮಾಡಿ. ಹಾಗೆ ಇರಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ತನ್ನಿ ಕೈಯನ್ನ. ಹಾಗೆ ತಿರುಗಿ ವಾಪಸ್ ತನ್ನಿ. ಈಗ ಮತ್ತೊಂದು ಕೈಯನ್ನು ಇಟ್ಟುಕೊಳ್ಳಿ. ಹಾಗೆ ಒಂದು ಸುತ್ತು ಬನ್ನಿ. ಮೇಲ್ಮುಖವಾಗಿರ್ಲಿ ಅಂಗೈ. ಹಾಗೆ ಒಂದು ಸುತ್ತು ಬನ್ನಿ. ಭುಜದ ಭಾಗ ಗಮನಿಸಿ. ಭುಜದ ಭಾಗದಲ್ಲಿ ಚೆನ್ನಾಗಿ ಸೆಳೆತ ಕಾಣ್ತಾ ಇದೆ, ಗಮನಿಸಿ. ದೀರ್ಘ ಪೂರಕ ರೇಚಕ ಮಾಡಿ. ಹಾಗೆ ಇರಿ. ಹಾಗೆ ಇರಿ. ಹಾಗೆ ತಿರುಗಿ ವಾಪಸ್ ಬನ್ನಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. ಗೋಡೆಗೆ ಬೆನ್ನ ಹಾಕಿ ನಿಲ್ಲಿ. ವಿಶ್ರಾಂತಿ ತಕೊಳ್ಳಿ. ಈಗ ಹಾಗೆ 1 ಫೀಟ್ ಮುಂದಕ್ಕೆ ಬಂದು ಕುರ್ಚಿಯಲ್ಲಿ ಕೂತ್ಕೊಂಡಾಗೆ ಕೂತ್ಕೊಳ್ಳಿ. ಉತ್ಕಟಾಸನದ ಸ್ಥಿತಿಗೆ ಹೋಗುವ. ಪೂರಕ ಮಾಡ್ತಾ ಹಸ್ತ ಭುಜದ ನೇರಕ್ಕೆ ತನ್ನಿ. ಊರ್ಧ್ವ ಮುಖ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ. ಹಸ್ತ ರೇಚಕ ಮಾಡ್ತಾ ಅಧೋಮುಖ. ಹಾಗೆ ರೇಚಕ ಕೆಳಗೆ. ಸಮಸ್ಥಿತಿ. ವಿಶ್ರಾಂತಿ ತಕೊಳ್ಳಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. ಈಗ ಹಾಗೆ 3.5 ಫೀಟ್ ಅಂತರ ಇಟ್ಕೊಳ್ಳಿ ಪಾದವನ್ನು. ಬಲಗಾಲಿನ ಪಾದ 90 ಡಿಗ್ರಿಗೆ ತನ್ನಿ. ಎಡಗಾಲಿನ ಪಾದ ಸ್ವಲ್ಪ ಒಳಕ್ಕಿರ್ಲಿ. ಎಡಗಾಲಿನ ಹಿಮ್ಮಡಿ ಗೋಡೆಗೆ ತಾಗಿಸಿಟ್ಟುಕೊಳ್ಳಿ. ಬಲಗಾಲಿನ
ಪಾದ ಗೋಡೆಯಿಂದ ಸ್ವಲ್ಪ ಎದುರಿಗಿರ್ಲಿ, ಸ್ವಲ್ಪ. ಎಡಗಾಲಿನ ಪಾದದ ಮಧ್ಯಭಾಗದಲ್ಲಿ ಬಲಗಾಲಿನ ಪಾದ ಇರ್ಲಿ. ದೀರ್ಘ ಪೂರಕ ಮಾಡಿ ಹಸ್ತ ಭುಜದ ನೇರಕ್ಕೆ ತನ್ನಿ. ರೇಚಕ ಮಾಡ್ತಾ ಹಾಗೆ ಸೈಡಿಗೆ ಬಾಗಿ, ಬಲ ಸೈಡಿಗೆ ಬಾಗಿ. ನಿಮ್ಮ ಎಡ ಭುಜದ ಭಾಗ ಗೋಡೆ ಬಿಡೋದು ಬೇಡ, ಗೋಡೆಗೆ ಒತ್ತಿಟ್ಟುಕೊಳ್ಳಿ ಭುಜವನ್ನು. ಕಾಲುಗಳೆರಡನ್ನು ನೇರ ಮಾಡಿ, ಕಾಲನ್ನು ಎತ್ತಿಡೋದು ಬೇಡ. ಹಾಗೆ ಇರಿ. ದೃಷ್ಟಿ ಮೇಲಕ್ಕೆ ಕೊಡಿ. ಅಂಗೈ ಮುಖ ಎದುರಿಗೆ ಇರ್ಲಿ. ದೃಷ್ಟಿ ಮೇಲಕ್ಕೆ, ಕಾಲುಗಳೆರಡು ನೇರ ಬರ್ಲಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ರೇಚಕ ಹಸ್ತ ಕೆಳಗೆ ತನ್ನಿ. ಈಗ ಮತ್ತೊಂದು ಸೈಡಿನ ಕಾಲಿನ ಪಾದ, ಎಡಗಾಲಿನ ಪಾದ 90 ಡಿಗ್ರಿಗೆ, ಬಲಗಾಲಿನ ಪಾದ ಸ್ವಲ್ಪ ಒಳಮುಖವಾಗಿರ್ಲಿ. ಪೂರಕ ಮಾಡ್ತಾ ಹಸ್ತ ಭುಜದ ನೇರಕ್ಕೆ ತನ್ನಿ. ಈಗ ಹಾಗೆ ರೇಚಕ ಮಾಡ್ತಾ ಸೈಡಿಗೆ ಬಾಗಿ, ಎಡ ಸೈಡಿಗೆ ಬಾಗಿ. ನಿಮ್ಮ ದೃಷ್ಟಿ ಬಲ ಹಸ್ತದ ಕಡೆಗಿರ್ಲಿ. ಬಲ ಭುಜದ ಭಾಗವನ್ನು ಒತ್ತಿ, ಗೋಡೆಗೆ ಚೆನ್ನಾಗಿ ಒತ್ತಿ. ಗೋಡೆ ಬಿಡೋದು ಬೇಡ, ಇನ್ನಷ್ಟು ಒತ್ತಿ. ಪಾದ ನೀವು ಅಂತರ ಇಟ್ಟಲ್ಲಿ ಕಾಲನ್ನು ಮಡಚುವಂತದ ಅವಶ್ಯಕತೆ ಇಲ್ಲ. 3.5 ಫೀಟಿನಷ್ಟಾದ್ರೂ ಪಾದದಲ್ಲಿ ಅಂತರ ಇರ್ಲಿ. ಭುಜದ ಭಾಗ ಒತ್ತಿಟ್ಟಲ್ಲಿ ಮಾತ್ರ ಕಾಲುಗಳಲ್ಲಿ ಚೆನ್ನಾಗಿ ಸೆಳೆತ ಕಾಣ್ತದೆ ನೋಡಿ. ಪಾದ ಅಂತರ ಇಟ್ಟಲ್ಲಿ, ಭುಜದ ಭಾಗ ಒತ್ತಿಟ್ಟಲ್ಲಿ, ಹಾಗೆ ನಿಮ್ಮ ಸೊಂಟದ ಭಾಗ ಗೋಡೆಗೆ ತಾಗಿಸಿಟ್ಟಲ್ಲಿ ಕಾಲುಗಳಲ್ಲಿ ಚೆನ್ನಾಗಿ ಸೆಳೆತ ಕಾಣ್ತಾ ಇರ್ತದೆ. ಹಾಗೆ ಸೊಂಟದಲ್ಲಿನೂ ಚೆನ್ನಾಗಿ ಸೆಳೆತ ಕಾಣ್ತದೆ, ಗಮನಿಸಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ರೇಚಕ ಹಸ್ತವನ್ನು ಕೆಳಗೆ ತನ್ನಿ. ಸಮಸ್ಥಿತಿಗೆ ಬನ್ನಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಕೊಳ್ಳಿ, ಪಾದಾಂತರ ಕೊಡಿ. ಈಗ ಗೋಡೆಯಿಂದ 3.5 ಫೀಟ್ ದೂರಕ್ಕೆ ನಿಂತುಕೊಳ್ಳಿ. ಭುಜದ ಭಾಗ ಗೋಡೆಯಿಂದ 3.5 ಫೀಟ್ ದೂರ ನಿಂತ್ಕೊಳ್ಳಿ, ಗೋಡೆಯ ಹತ್ರಕ್ಕಿರ್ಲಿ. ಈಗ ನಿಮ್ಮ ಎಡಗಾಲನ್ನು ಎತ್ತಿ ಕಿಟಕಿಯ ಮೇಲೆ ಇಟ್ಟುಕೊಳ್ಳಿ. ಸೊಂಟವನ್ನು ಭಾಗಿಸೋದು ಬೇಡ, ನೀವು ಸೈಡಿಗೆ ತಿರುಗೋದು ಬೇಡ. ನಿಮ್ಮ ಒಂದು ಏನು ನೇರ ಸೈಡ್ ಇರುವಂತದ್ದು ಹಾಗೆ ಇರಬೇಕು. ಬರೀ ಕಾಲನ್ನು ಮಾತ್ರ ಸೈಡಿನಿಂದ ಕಿಟಕಿಯ ಮೇಲೆ ಇಟ್ಕೊಳ್ಬೇಕು. ಈಗ ಕಿಟಕಿಯ ಮೇಲೆ ಮಾತ್ರ ಇಟ್ಕೊಂಡು ಹಾಗೆ ನಿಮ್ಮ ಬಲ ಹಸ್ತದಿಂದ ಸೊಂಟ ಇಟ್ಕೊಳ್ಳಿ. ದೃಷ್ಟಿ ಬಲ ಸೈಡಿಗೆ ಕೊಡಿ. ಸ್ಥಿತಿ ನೇರವಾಗಿರ್ಲಿ, ಕಾಲು ಆದಷ್ಟು ನೇರ ಮಾಡಿ. ಕಾಲು ಕಿಟಕಿಯನ್ನು ಹಿಡ್ಕೊಳ್ಳುವಂಥದ್ದು ಬೇಡ. ಸದ್ಯಕ್ಕೆ ಕಾಲು ನೇರ ಇತ್ತು. ನಿಮ್ಮ ಕೈಯನ್ನು ಎಲ್ಲಿ ಗಂಟಿನವರೆಗೆ ಇಟ್ಕೊಳ್ಳಿಕ್ಕಾದ್ರೆ ಕಾಲಿನ ಗಂಟಿನವರೆಗೆ ಇಟ್ಕೊಳ್ಳಿ. ಪಾದ ಹಿಡ್ಕೊಳ್ಬೇಕಿದ್ರೆ ಕಾಲನ್ನು ಇನ್ನಷ್ಟು ನೇರ ಮಾಡಿಕೊಂಡು ಆದಷ್ಟು ನೀವು ಗೋಡೆಯ ಹತ್ರಕ್ಕೆ ಹೋದ್ರೆ ಒಳ್ಳೇದು. ಅವಾಗ ಕಾಲಿನ ಪಾದ ಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದು ಫಸ್ಟ್ ಸ್ಟೇಜು ಬರೇ ಕಿಟಕಿಯ ಮೇಲೆ, ನಮ್ಮ ಎದೆ ನೇರಕ್ಕೆ. ನೆಕ್ಸ್ಟ್ ಭುಜದ ನೇರಕ್ಕೆ, ನೆಕ್ಸ್ಟ್ ನಮ್ಮ ಹೈಟ್ಗೆ ಎಷ್ಟಿದೆ ಅಷ್ಟಕ್ಕೆ ಕಾಲನ್ನು ಎತ್ತಿಕೊಡುವಂಥದ್ದು. ಈಗ ಇಷ್ಟರಲ್ಲಿ ಸ್ಥಿತಿಯಲ್ಲಿರಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಸ್ವಲ್ಪ ಬಲಗಾಲನ್ನು ಹತ್ತಿರ ತನ್ನಿ. ಈಗ ಎಡಗಾಲನ್ನು ಇನ್ನಷ್ಟು ಮೇಲಕ್ಕೆ, ಬಲಗಾಲ ಆದಷ್ಟು ಗೋಡೆ ಹತ್ರಕ್ಕೆ ತಗೊಂಡೋಗಿ. ಎಡಗಾಲನ್ನು ಆದಷ್ಟು ನೇರ ಮಾಡಿಕೊಳ್ಳಿ. ಎರಡೂ ಕಾಲು ನೇರವಾಗಿರ್ಲಿ. ಹಸ್ತದಿಂದ ಸೊಂಟೆ ಹಿಡ್ಕೊಳ್ಳಿ. ದೃಷ್ಟಿ ಮತ್ತೊಂದು ಸೈಡ್ಗಿರ್ಲಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ನಿಧಾನಕ್ಕೆ ವಾಪಸ್ ತನ್ನಿ. ಕಾಲನ್ನು ರಿಲೀಸ್ ಮಾಡಿ ಕೆಳಗೆ ತನ್ನಿ. ಬೇಡ, ಮತ್ತೊಂದು ಸ್ಟೆಪ್ ನೋಡಿಕೊಳ್ಳಿ. ಹಾಗಾದ್ರೆ ಎಷ್ಟಾಗ್ತದೆ ನೋಡಿಕೊಳ್ಳಿ. ಆದವರು ಇಟ್ಟುಕೊಳ್ಳಿ. ಒಮ್ಮೆ ಪ್ರಯತ್ನ ಪಡಿ ನೋಡುವ.
ಹಾಗೆ ಪ್ರಯತ್ನ ಪಟ್ಟುಕೊಳ್ಳಿ. ಸ್ವಲ್ಪ ಹೊತ್ತು ಹಾಗೆ ಇರಿ, ಸ್ವಲ್ಪ ಹೊತ್ತು ಹಾಗೆ ಇರಿ. ವಾಪಸ್ ಬನ್ನಿ, ವಾಪಸ್ ತನ್ನಿ, ಕಾಲನ್ನು ನಿಧಾನಕ್ಕೆ ತನ್ನಿ, ಸಮಸ್ಥಿತಿಗೆ ಬನ್ನಿ. ಒಂದು ಬಾರಿ ವಿಶ್ರಾಂತಿ ತಕೊಳ್ಳಿ, ಕಣ್ಣನ್ನು ಮುಚ್ಚಿ ವಿಶ್ರಾಂತಿ, ವಿಶ್ರಾಂತಿ. ವಾಪಸ್ ಬನ್ನಿ. ಈಗ ಬಲಗಾಲನ್ನು ಬಲಕ್ಕೆ ತಿರುಗಿ, ಗೋಡೆ ಹತ್ರಕ್ಕೆ ಬಲಗಾಲಿ ಇರಲಿ. ಹಾಗೆ ಎದೆ ನೇರದವರೆಗೆ ಕಾಲನ್ನು ಎತ್ತಿಕೊಳ್ಳಿ. ಎಡ ಹಸ್ತ ಸೊಂಟಕ್ಕೆ ಇಟ್ಕೊಳ್ಳಿ, ದೃಷ್ಟಿ ಸೈಡಿಗಿರ್ಲಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ ಕಾಲನ್ನ, ವಾಪಸ್ ಬೇಡ, ಎಡಗಾಲನ್ನ ಹತ್ತಿರ ತನ್ನಿ. ಇನ್ನೊಂದು ಸ್ಟೆಪ್ ಹತ್ತಿರ ತಂದು ಹಾಗೆ ಭುಜದ ನೇರದವರೆಗೆ ಕಾಲನ್ನು ಎತ್ತಿ ಮೇಲೆ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಇನ್ನೊಂದು ಸ್ವಲ್ಪ ಮೇಲಕ್ಕೆ ಎತ್ತಲಿಕ್ಕೆ ಪ್ರಯತ್ನ ಪಡಿ. ಆದಷ್ಟು ಮೇಲಕ್ಕೆ ಬರ್ಲಿಕ್ಕೆ ನೋಡಿ, ತರ್ಲಿಕ್ಕೆ ನೋಡಿ ಕಾಲನ. ಹಾಗೆ ಹಸ್ತ ಸೊಂಟಕ್ಕೆ ಕೊಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ ನಿಧಾನಕ್ಕೆ ಕಾಲನ್ನು ಕೆಳಗೆ ತನ್ನಿ. ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ ತಗೊಳ್ಳಿ, ಕಣ್ಣನ್ನು ಮುಚ್ಚಿ ವಿಶ್ರಾಂತಿ, ವಿಶ್ರಾಂತಿ. ಈಗ ಮಂಡಿಯನ್ನು ಗೋಡೆಗೆ ತಾಗಿಸಿ ಕೂತ್ಕೊಳ್ಳಿ. ಮಂಡಿಯಲ್ಲಿ ಅಂತರ ಕೊಡಿ, ಹಾಗೆ ಪಾದದಲ್ಲಿ ಅಂತರ ಕೊಡಿ. ಪೂರಕ ಮಾಡ್ತಾ ಹಾಗೆ ನಿಮ್ಮ ಹಸ್ತವನ್ನು ಹಿಂದಕ್ಕೆ ಬಾಗಿಸಿ, ಹಾಗೆ ದೇಹವನ್ನು ಹಿಂದಕ್ಕೆ ಬಾಗಿಸಿ ಹಿಮ್ಮಡಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ಕಿಬ್ಬೊಟ್ಟೆಯ ಭಾಗ ಗೋಡೆಗೆ ತಾಗಿ ಇಟ್ಟುಕೊಳ್ಳಿ, ತಾಗಿಸಿಟ್ಕೊಳ್ಳಿ. ಹಾಗೆ ಸ್ಥಿತಿಯಲ್ಲಿರಿ. ತಲೆಯನ್ನು ಹಾಗೆ ಹಿಂದಕ್ಕೆ ಬಿಟ್ಟು ಬಿಡಿ. ಕಿಬ್ಬೊಟ್ಟೆಯ ಭಾಗ ಒತ್ತಿ ಗೋಡೆಗೆ, ಮಂಡಿ ತಾಗಿಸಿಟ್ಟುಕೊಳ್ಳಿ, ಮಂಡಿ ತಾಗಿಸಿ ಹಾಗೆ ಇರಿ ಸ್ಥಿತಿಯಲ್ಲಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಬನ್ನಿ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ, ವಿಶ್ರಾಂತಿ ತಕೊಳ್ಳಿ, ವಿಶ್ರಾಂತಿ, ವಿಶ್ರಾಂತಿ. ಎದ್ದು ನಿಲ್ಲಿ. ಗೋಡೆಗೆ ಬೆನ್ನು ಹಾಕಿ ನಿಲ್ಲಿ. ಕಾಲನ್ನು 3.5 ಫೀಟ್ ಅಂತರ ಇಟ್ಟುಕೊಳ್ಳಿ. ಈಗ ಹಾಗೆ ಬಲಗಾಲಿನ ಪಾದ 90 ಡಿಗ್ರಿಗೆ ತನ್ನಿ. ಎಡಗಾಲಿನ ಪಾದ ಸ್ವಲ್ಪ ಒಳಮುಖವಾಗಿರ್ಲಿ. ಅರ್ಧ ಚಂದ್ರಾಸನ ಮಾಡುವ. ನಿಮ್ಮ ಬಲಗಾಲನ್ನು ಎಲ್ ಶೇಪಿಗೆ ತನ್ನಿ, ಕಾಲ್ ಮಡಚಿ. ಎರಡು ಹಸ್ತ ಪೂರಕ ಮಾಡ್ತಾ ಭುಜದ ನೇರಕ್ಕೆ ತನ್ನಿ. ಈಗ ರೇಚಕ ಮಾಡ್ತಾ ನಿಮ್ಮ ಬಲ ಹಸ್ತ ನೆಲದ ಮೇಲೆ ಕಪ್ ಶೇಪಲ್ಲಿ ಇಟ್ಟುಕೊಳ್ಳಿ. ಈಗ ಹಾಗೆ ಎಡಗಾಲನ್ನು ಮೇಲಕ್ಕೆ ಎತ್ತಿ, ಹಾಗೆ ಎತ್ತಿ. ಅರ್ಧ ಚಂದ್ರಾಸನ. ಭುಜದ ಭಾಗ ಹಾಗೆ ತಾಗಿರ್ಲಿ. ನಿಮ್ಮ ಭುಜದ ಭಾಗ ಗೋಡೆಗೆ ತಾಗಿಸಿರ್ಲಿ. ಕಾಲು ನೇರ ಮಾಡಿ, ಕಾಲು ನೇರ ಬರ್ಲಿ. ದೃಷ್ಟಿ ಮೇಲಕ್ಕೆ ಕೊಡಿ, ದೃಷ್ಟಿ ಮೇಲಕ್ಕೆ. ಗೋಡೆಗೆ ಭುಜದ ಭಾಗ ತಾಗಿದ್ದು ಸ್ಥಿತಿಯಲ್ಲಿರಿ.
ಏಕಂ ದ್ವೇ ತ್ರೀಣಿ, ಕಾಲ್ ಮೇಲೆ ಕೆತ್ತಿ ಪ್ರಯತ್ನ ಪಡಿ. ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ, ಕಾಲ ಅಂತರ ಇರ್ಲಿ. ಹಾಗೆ ಹಸ್ತ ರೇಚಕ ಮಾಡ್ತಾ ಕೆಳಗೆ ತನ್ನಿ. ಈಗ ಮತ್ತೊಂದು ಕಾಲು ಹಾಗೆ ಹಸ್ತ ಪೂರಕ ಮಾಡ್ತಾ ಭುಜದ ನೇರಕ್ಕೆ ತನ್ನಿ. ಈಗ ಎಡಗಾಲಿನ ಪಾದ ಹಾಗೆ 90 ಡಿಗ್ರಿಗೆ ತನ್ನಿ, ಕಾಲು ಎಲ್ ಶೇಪಿಗೆ ತನ್ನಿ, ಎಡ ಹಸ್ತ ಕಪ್ ಶೇಪಿಗೆ ತನ್ನಿ, ನೆಲದ ಮೇಲೆ ಕೊಡಿ. ಈಗ ಹಾಗೆ ಬಲಗಾಲನ್ನು ಮೇಲಕ್ಕೆತ್ತಿ, ಸ್ಥಿತಿ ಏಕಂ ದ್ವೇ ತ್ರೀಣಿ, ಕಾಲನ್ನೆತ್ತಲಿಕ್ಕೆ ಪ್ರಯತ್ನ ಪಡ್ಬೇಕು ನೀವು. ನೆಕ್ಸ್ಟ್ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ, ಪೂರಕ ಮಾಡ್ತಾ ಹಸ್ತ ಭುಜದ ನೇರಕ್ಕೆ, ರೇಚಕ ವಾಪಸ್ ತನ್ನಿ, ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ ತಗೊಳ್ಳಿ, ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. ಈಗ ಗೋಡೆಯಿಂದ ಹಾಗೆ 3.5 ಫೀಟ್ ಮುಂದಕ್ಕೆ ನಿಲ್ಲಿ, ಗೋಡೆಗೆ ಮುಖ ಹಾಕಿ ನಿಲ್ಲಿ. ಸಮಸ್ಥಿತಿಗೆ ಬನ್ನಿ. ಬಲಗಾಲನ್ನು ಹಿಂದಕ್ಕೆ ತನ್ನಿ 3.5 ಫೀಟ್ ಅಷ್ಟು. ವೀರಭದ್ರಾಸನ ಪ್ರಕಾರ 3 ಮಾಡುವ. ಹಸ್ತ ಪೂರಕ ಮಾಡ್ತಾ ಭುಜದ ನೇರಕ್ಕೆ ತನ್ನಿ, ರೇಚಕ ಮಾಡ್ತಾ ನಿಮ್ಮ ಪಾದದ ಹತ್ರಕ್ಕೆ ಹಸ್ತವನ್ನು ನಮಸ್ಕಾರ ಸ್ಥಿತಿಗೆ ತನ್ನಿ, ಪಾದದ ಹತ್ರದವರೆಗೆ ತನ್ನಿ, ಪಾದದ ಹತ್ರಕ್ಕೆ ಕೆಳಕ್ಕೆ. ಈಗ ಹಾಗೆ ಪೂರಕ ಮಾಡ್ತಾ ನಿಮ್ಮ ಹಿಂದಿರುವ ಕಾಲನ್ನು ಮೇಲಕ್ಕೆ ಎತ್ತಿಟ್ಟುಕೊಳ್ಳಿ, ಬಲಗಾಲನ್ನು ಮೇಲಕ್ಕೆತ್ತಿ ಹಸ್ತವನ್ನು ಗೋಡೆಗೆ ತಾಗಿಸಿ, ಹಸ್ತ ಗೋಡೆಗೆ ತಾಗಿಸಿ. ಕಾಲು ನೇರ ಬರ್ಲಿ, ಕೈ ನೇರ ಬರ್ಲಿ, ದೃಷ್ಟಿ ಎದುರಿಗೆ ಕೊಡಿ. ಕೈಯನ್ನು ಆದಷ್ಟು ನೇರ ಮಾಡಿ, ದೃಷ್ಟಿ ಮುಂದಕ್ಕೆ, ಗೋಡೆಯನ್ನು ನೋಡಿ. ಕಾಲಾದಷ್ಟು ನೇರ ಎಳಿರಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ, ಹಿಂದೆನೆ ಇಟ್ಟುಕೊಳ್ಳಿ ಕಾಲನ್ನು. ಹಾಗೆ ಈಗ ಮುಂದಕ್ಕೆ, ಕಾಲನ್ನು ಮುಂದಕ್ಕೆ ತನ್ನಿ, ಸಮಸ್ಥಿತಿಗೆ ಬನ್ನಿ. ಈಗ ಮತ್ತೊಂದು ಕಾಲನ್ನು ಹಾಗೆ ಹಿಂದಕ್ಕೆ ತಕೊಂಡೋಗಿ 3.5 ಫೀಟ್ ಅಷ್ಟು ಗೋಡೆ ಹತ್ರಕ್ಕೆ 3 ಫೀಟ್ ಅಷ್ಟಾದ್ರೂ ಗ್ಯಾಪ್ ಕೊಡಿ. ಈಗ ಹಸ್ತ ಪೂರಕ ಮಾಡ್ತಾ ಭುಜದ ನೇರಕ್ಕೆ ಎತ್ತಿ, ರೇಚಕ ಮಾಡ್ತಾ ನಿಮ್ಮ ಪಾದದ ಹತ್ರಕ್ಕೆ ನಮಸ್ಕಾರ ಸ್ಥಿತಿಗೆ, ಕಾಲು ಎಲ್ ಶೇಪಿಗೆ ತನ್ನಿ. ಈಗ ಪೂರಕ ಮಾಡ್ತಾ ಹಸ್ತವನ್ನು ಗೋಡೆಗೆ ತಾಗಿಸಿ, ಹಿಂದಿರುವ ಕಾಲನ್ನು ಎತ್ತಿ ಮೇಲಕ್ಕೆ, ದೃಷ್ಟಿ ಎದುರಿಗೆ ಇರ್ಲಿ. ನಿಮ್ಮ ಪೃಷ್ಠದ ಭಾಗ ಎತ್ತಿಟ್ಟಲ್ಲಿ ಸ್ವಲ್ಪ ತಗ್ಗಿಸಿ. ಹಾಗೆ ಕಾಲನ್ನು ನೇರ ಮಾಡಿ, ಇನ್ನಷ್ಟು ಬಾಗಿ ವಿಶ್ವದವರು ಬಾಗಿ, ಇನ್ನು ಮುಂದಕ್ಕೆ. ಬಾಗಿ, ಇನ್ನು ಬಾಗಿ, ಇನ್ನು ಬಾಗಿ. ಕಾಲು ಎತ್ತಿ, ಚೆನ್ನಾಗಿ ಎತ್ತಿ. ಪ್ರಿಯವರು ಚೆನ್ನಾಗಾಯ್ತು. ಪೃಷ್ಠದ ಭಾಗ ತಗ್ಗಿಸಿ, ನಿಮ್ಮ ಎಡ ಸೈಡ್ ಪೃಷ್ಠದ ಭಾಗ ಆದಷ್ಟು ತಗ್ಗಿಸಿಟ್ಕೊಳ್ಳಿ. ಕಾಲುಗಳನ್ನೀಗ ನೇರ ಎಳಿರಿ. ಸ್ಥಿತಿ ಏಕಂ ದ್ವೇ ತ್ರೀಣಿ, ದೃಷ್ಟಿ ಎದುರಿಗೆ ಕೊಡಿ. ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ತನ್ನಿ, ಕಾಲು ಹಿಂದಕ್ಕೆ ತನ್ನಿ. ಹಾಗೆ ಹಿಂದಿರುವ ಕಾಲನ್ನು ಮುಂದಕ್ಕೆ ಎಳಿರಿ. ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ, ಕಣ್ಣನ್ನು ಮುಚ್ಚಿ ಪಾದಾಂತರ ಕೊಡಿ. ವಿಶ್ರಾಂತಿ. ವಿಶ್ರಾಂತಿ. ಈಗ ಹಾಗೆ ಗೋಡೆ ಹತ್ರಕ್ಕೆ ನಿಲ್ಲಿ. 3.5 ಫೀಟ್ ಅಂತರ ಕೊಡಿ. ಪಾದ ಗೋಡೆಗೆ ಹತ್ರ ತಾಗಿ ನಿಂತುಕೊಳ್ಳಿ.
ಈಗ ಬಲಗಾಲಿನ ಪಾದ 90 ಡಿಗ್ರಿಗೆ, ಎಡಗಾಲಿನ ಪಾದ ಸ್ವಲ್ಪ ಒಳಮುಖವಾಗಿರ್ಲಿ. ಬಲಗಾಲು ತುಂಬಾ ಗೋಡೆಗೆ ಟಚ್ ಮಾಡಿ ಇಟ್ಕೊಳ್ಳೋದು ಬೇಡ. ಎಡಗಾಲಿನ ಪಾದದ ಮಧ್ಯಭಾಗದಲ್ಲಿ ಬಲಗಾಲಿನ ಪಾದ ಇರ್ಲಿ, ಗೋಡೆಯಿಂದ ಸ್ವಲ್ಪ ದೂರಕ್ಕೆ ಇರ್ಲಿ ಪಾದ. ಎಡಗಾಲು ಸ್ವಲ್ಪ ಒಳಮುಖವಾಗಿರ್ಲಿ. ಈಗ ಎರಡು ಹಸ್ತ ಪೂರಕ ಮರ್ತ ಮೇಲಕ್ಕೆ ಎತ್ತಿ, ರೇಚಕ ಮರ್ತ ನಿಮ್ಮ ಎಡ ಹಸ್ತವನ್ನು ಬಲಪಾದದ ಹತ್ರಕ್ಕೆ ತನ್ನಿ. ಪರಿವೃತ್ತ ತ್ರಿಕೋನಾಸನ. ಹಾಗೆ ಎತ್ತಿಟ್ಟುಕೊಂಡು ಬಲ ಹಸ್ತ ಮೇಲಕ್ಕೆ ಕೊಡಿ. ನಿಮ್ಮ ಬಲ ಭುಜವನ್ನು ಒತ್ತಿ ಗೋಡೆಗೆ, ಚೆನ್ನಾಗಿ ಒತ್ತಿ. ಕೈ ದೂರ ಬರೋದು ಬೇಡ. ಕಾಲು ನೇರ ಮಾಡಿ, ಇನ್ನು ನೇರ ಮಾಡಿ. ಕೈ ಭುಜ ಒತ್ತಿ, ಹಾಗೆ ಇನ್ನಷ್ಟು ಒತ್ತಿಟ್ಟುಕೊಳ್ಳಿ. ಹೊಟ್ಟೆನು ಚೆನ್ನಾಗಿ ಒಳಗೆ ಎಳೆದಿಟ್ಟುಕೊಳ್ಳಿ. ದೃಷ್ಟಿ ಮೇಲಕ್ಕೆ ಕೊಡಿ. ಹಾಗೆ ಹಸ್ತವನ್ನು ನೋಡಿ, ಭುಜ ಒತ್ತಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ವಾಪಸ್ ಬನ್ನಿ ಪೂರಕ ಮರ್ತ ಮೇಲಕ್ಕೆ. ರೇಚಕ ಹಸ್ತ ಕೆಳಗೆ ತನ್ನಿ, ಪಾದ ಎದುರಿಗೆ. ಮತ್ತೊಂದು ಸೈಡಿಗೆ ಮಾಡುವ. ನಿಮ್ಮ ಎಡಗಾಲಿನ ಪಾದ 90 ಡಿಗ್ರಿಗೆ, ಬಲಗಾಲಿನ ಪಾದ ಸ್ವಲ್ಪ ಒಳಮುಖವಾಗಿರ್ಲಿ. ಎರಡು ಹಸ್ತ ಪೂರಕ ಮರ್ತ ಮೇಲಕ್ಕೆ ಎತ್ತಿ, ರೇಚಕ ಮಾರ್ತ. ಹಾಗೆ ನಿಮ್ಮ ಬಲಹಸ್ತವನ್ನು ಎಡಪಾದದ ಹತ್ರಕ್ಕೆ ತನ್ನಿ. ಎಡ ಭುಜದ ಭಾಗ ಗೋಡೆಗೆ ಒತ್ತಿಟ್ಟುಕೊಳ್ಳಿ. ಕಾಲುಗಳೆರಡನ್ನು ನೇರ ಮಾಡಿ. ಪರಿವೃತ್ತ ತ್ರಿಕೋನಾಸನದ ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ ಪೂರಕ ಮರ್ತ ಮೇಲಕ್ಕೆ. ರೇಚಕ ಹಸ್ತ ಕೆಳಗೆ ತನ್ನಿ, ಕಾಲನ್ನು ಹತ್ತಿರ ತನ್ನಿ. ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ ತಕೊಳ್ಳಿ. ಕಣ್ಣನ್ನು ಮುಚ್ಚಿ. ವಿಶ್ರಾಂತಿ. ಶೀರ್ಷಾಸನ ಮಾಡಿ. ಹಾಗೆ ನಿಧಾನಕ್ಕೆ ಒಂದೊಂದು ಕಾಲನ್ನು ಮೇಲಕ್ಕೆ ಎತ್ತಿಕೊಳ್ಳಿ. ಸ್ಥಿತಿಯಲ್ಲಿರಿ. ಕಾಲನ್ನು ಎತ್ತಲಿಕ್ಕೆ ಆಗದಿದ್ದಲ್ಲಿ ಕೈಗಳ ಬೆರಳುಗಳನ್ನು ಲಾಕ್ ಮಾಡಿ, ಕೈಯನ್ನು ಹಾಗೆ ನೆಲದ ಮೇಲೆ ಇಟ್ಟುಕೊಂಡು, ಹಾಗೆ ಪಾದವನ್ನು ನೆಲಕ್ಕೆ ತಾಗಿಸಿಟ್ಟುಕೊಂಡು, ಬೆನ್ನಿನ ಭಾಗವನ್ನು ಚೆನ್ನಾಗಿ ಗೋಡೆಗೆ ತಾಗಿಸಿಟ್ಟುಕೊಂಡು ಹಾಗೆ ಸ್ಥಿತಿಯಲ್ಲಿರಿ. ನೆತ್ತಿಯ ಭಾಗ ಚೆನ್ನಾಗಿ ನೆಲಕ್ಕೆ ಒತ್ತಿಟ್ಟುಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಬನ್ನಿ. ಹಣೆ ಭಾಗ ತಾಗಿಸಿ. ನಿಧಾನಕ್ಕೆ ವಾಪಸ್ ಬನ್ನಿ. ಹಣೆ ತಾಗಿಸಿ ನೆಲಕ್ಕೆ. ಮೇಲಕ್ಕೆ ಬನ್ನಿ. ಮಂಡಿ ಮೇಲೆ ಕೂತ್ಕೊಳ್ಳಿ. ಗೋಡೆಯಿಂದ ಸ್ವಲ್ಪ ಮುಂದಕ್ಕೆ ಇರ್ಲಿ, ಒಂದು ಫೀಟ್ ಅಷ್ಟು ಸ್ವಲ್ಪ ಮುಂದಕ್ಕೆ ಮಂಡಿ ಮೇಲೆ ಕೂತ್ಕೊಳ್ಳಿ. ಮಂಡಿ ಅಂತರ ಕೊಡಿ. ಉಷ್ಟ್ರಾಸನವನ್ನು ಸ್ವಲ್ಪ ಮಂಡಿ ಅಂತರ ಕೊಟ್ಟು, ಹಾಗೆ ಮಂಡಿಯ ನೇರಕ್ಕೆ ಪಾದ ಇರ್ಲಿ. ಹಸ್ತ ಮೇಲಿನಿಂದ ಹಾಗೆ ಹಿಂದಕ್ಕೆ ಗೋಡೆಯನ್ನು ಹಿಡ್ಕೊಳ್ಳಿ. ಹಾಗೆ ತಳ್ಳಿ, ಚೆನ್ನಾಗಿ ತಳ್ಳಿ ಗೋಡೆಯನ್ನು. ಹಾಗೆ ಹಾಗೆ ಉಸಿರಾಡಿ. ದೀರ್ಘ ಪೂರಕ ರೇಚಕ ಮಾಡಿ. ಭುಜದ ಭಾಗ ಗಮನಿಸಿ. ಹಾಗೆ ನಿಮ್ಮ ಕಿಬ್ಬೊಟ್ಟೆಯ ಭಾಗದಲ್ಲಿ ಚೆನ್ನಾಗಿ ಸೆಳೆತ ಕಾಣ್ತಾ ಇದೆ, ಗಮನಿಸಿ. ದೀರ್ಘ ಉಸಿರಾಡಿ. ದೀರ್ಘ ಪೂರಕ ರೇಚಕ ಮಾಡಿ. ಕಾಲಿನ ಗಂಟಿನ ಮೇಲೆ ನಿಂತ್ಕೊಂಡಿರಿ. ಹಾಗೆ ಹಾಗೆ ದೀರ್ಘ ಪೂರಕ ರೇಚಕ ಮಾಡಿ. ವಾಪಸ್ ಬನ್ನಿ. ವಾಪಸ್ ಉಸಿರಾಡಿ. ದೀರ್ಘ ಪೂರಕ ರೇಚಕ ಮಾಡಿ. ಕಣ್ಣನ್ನು ಮುಚ್ಚಿ.
ಭಾರದ್ವಾಜಾಸನ ಮಾಡುವ. ನಿಮ್ಮ ಪಾದವನ್ನು ಎಡ ಸೈಡಿಗೆ ತನ್ನಿ, ಎರಡೂ ಕಾಲಿನ ಪಾದ ಎಡ ಸೈಡಿಗೆ ತನ್ನಿ. ಒಂದು ಪಾದದ ಮೇಲೆ ಮತ್ತೊಂದು ಪಾದ ಇರ್ಲಿ. ಈಗ ಹಾಗೆ ಎರಡು ಹಸ್ತವನ್ನು ಪೂರಕ ಮಾಡ್ತಾ ಮೇಲಕ್ಕೆತ್ತಿ. ಈಗ ಹಾಗೆ ರೇಚಕ ಮಾಡ್ತಾ ನಿಮ್ಮ ಬಲ ಸೈಡಿನಿಂದ ಗೋಡೆಯನ್ನು ಹಿಡ್ಕೊಳ್ಳಿ. ದೇಹ ಬಾಗಿ ಹೋಗೋದು ಬೇಡ ಗೋಡೆಗೆ. ಹಾಗೆ ಇರಿ, ಹಾಗೆ ಸ್ಥಿತಿಯಲ್ಲಿರಿ. ದೀರ್ಘ ಉಸಿರಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ ಹಸ್ತ. ರೇಚಕ ವಾಪಸ್. ಕಾಲನ್ನು ಮುಂದಕ್ಕೆ ಚಾಚಿ. ಈಗ ಹಾಗೆ ಮತ್ತೊಂದು ಸೈಡಿಗೆ ತನ್ನಿ ಪಾದ. ಎರಡು ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ. ರೇಚಕ ಮಾಡ್ತಾ ಹಾಗೆ ನಿಮ್ಮ ಬಲ ಸೈಡಿಗೆ ಗೋಡೆಯ ಮೇಲೆ ಹಸ್ತವನ್ನು ಕೊಡಿ. ಆದಷ್ಟು ಹೊಟ್ಟೆಯನ್ನು ಒಳಕ್ಕೆ ಎಳ್ಕೊಳ್ಳಿ. ನಿಮ್ಮ ದೇಹವನ್ನು ಹಿಂದಕ್ಕೆ ತಳ್ಳಿ, ಹಿಂದಕ್ಕೆ ಆದಷ್ಟು ತಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆತ್ತಿ. ರೇಚಕ ಮಾಡ್ತಾ ವಾಪಸ್ ಕಾಲನ್ನು ಮುಂದಕ್ಕೆ ಚಾಚಿ. ಸಮತಲ ಸ್ಥಿತಿ. ಹಾಗೆ ವಿಶ್ರಾಂತಿ ತಗೊಳ್ಳಿ. ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ. ಈಗ ಹಾಗೆ ನಿಮ್ಮ ಹಸ್ತವನ್ನು ಹಸ್ತ ನೆಲಕ್ಕೆ ಕೊಡಿ. ಕಾಲಿನ ಪಾದವನ್ನು ಗೋಡೆಗೆ ತಾಗಿಸಿ. ಹಾಗೆ ಹಿಂದೆ ಹಿಂದೆ ಬರ್ತಾನೆ ಇರಿ. ಹಸ್ತವನ್ನು ಹಾಗೆ ಹಿಂದೆ ಹಿಂದೆ ತಕೊಂಡು ಬರ್ತಾನೆ ಇರಿ. ಅಧೋಮುಖ ವೃಕ್ಷಾಸನದ ಸ್ಥಿತಿಗೆ ಹೋಗುವ. ಕಾಲನ್ನು ನೇರ ಮಾಡಿ. ಹಾಗೆ ಇರಿ ಸ್ಥಿತಿಯಲ್ಲಿ. ಹಾಗೆ ಇರಿ. ಕಾಲನ್ನು ಆದಷ್ಟು ಮೇಲಕ್ಕೆ ಎತ್ತಿ. ಆದಷ್ಟು ಕಾಲನ್ನು ಮೇಲಕ್ಕೆ ಎತ್ತಿ ಸ್ಥಿತಿಯಲ್ಲಿರಿ. ಹಾಗೆ ಕೈಯನ್ನು ಆದಷ್ಟು ಗೋಡೆ ಹತ್ರಕ್ಕೆ ತಕೊಂಡು ಹೋಗ್ಲಿಕ್ಕೆ ನೋಡಿ, ಪ್ರಯತ್ನ ಪಡಿ. ಕೈಯನ್ನು ಇನ್ನೊಂದು ಸ್ವಲ್ಪ ಒಂದೊಂದು ಹೆಜ್ಜೆ ಆಗಿ ಬನ್ನಿ. ಗೋಡೆ ಹತ್ರಕ್ಕೆ ಬನ್ನಿ. ಒಂದೊಂದು ಹೆಜ್ಜೆನಿಟ್ಟು ಹಾಗೆ ಬನ್ನಿ ನೋಡುವ. ಕೈಯಲ್ಲಿ ಹೆಜ್ಜೆಯನ್ನಿಟ್ಕೊಳ್ಳಿ. ಹಾಗೆ ಬನ್ನಿ, ಹಾಗೆ ಬನ್ನಿ. ವಾಪಸ್ ಬನ್ನಿ ನಿಧಾನಕ್ಕೆ. ಕಣ್ಣನ್ನು ಮುಚ್ಚಿ. ವಿಶ್ರಾಂತಿ, 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 ವಿಶ್ರಾಂತಿ. ಈಗ ಹಾಗೆ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಗೋಡೆಗೆ ಪೃಷ್ಠದ ಭಾಗ ತಾಗಿಸಿಟ್ಟು ಸ್ವಲ್ಪ ಎರಡು ಪಿಲ್ಲರಿನ ಸ್ವಲ್ಪ ದೂರಕ್ಕೆ ಇರಿ. ಈಗ ನಿಮ್ಮ ಪಾದಗಳಲ್ಲಿ ಅಂತರ ಕೊಡಿ. ಉಪವಿಷ್ಟ ಮಾಡಿ. ಆದಷ್ಟು ನಿಮ್ಮ ಎರಡು ಹಸ್ತದಿಂದ ತೊಡೆ ಭಾಗವನ್ನು ಒತ್ತಿಟ್ಟುಕೊಂಡು ಕಾಲನ್ನು ಆದಷ್ಟು ಕೆಳಕ್ಕೆ ಮಾಡಲಿಕ್ಕೆ ಪ್ರಯತ್ನ ಪಡಿ. ಹಾಗೆ ಉಸಿರಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಈಗ ಪಾದ ಸೇರಿಸಿ. ಎರಡು ಪಾದವನ್ನು ನಿಮ್ಮ ಹಸ್ತದಿಂದ ಹಿಡ್ಕೊಳ್ಳಿ. ಕಾಲನ್ನು ಮಡಚಿ ನಿಮ್ಮ ಕೈಗಂಟಿನ ಹೊರಕ್ಕೆ ತನ್ನಿ. ನಿಮ್ಮ ಎರಡು ಪಾದದ ಹೆಬ್ಬೆರಳನ್ನು ನಿಮ್ಮ ಗಲ್ಲಕ್ಕೆ ತಾಗಿಸಿ.
ಕಾಲಿನ ಗಂಟು ಹೊರಕ್ಕಿರ್ಲಿ. ಹಾಗೆ ನಿಮ್ಮ ಪಾದದ ಹೆಬ್ಬೆರಳನ್ನು ತಾಗಿಸಿ ನೋಡುವ, ಗಲ್ಲಕ್ಕೆ ಅಥವಾ ಹಣೆಗೆ ತಾಗಿಸಿ. ಬಾಲಾಸನದ ಸ್ಥಿತಿ. ಹಾಗೆ ಇನ್ನಷ್ಟು ಪಾದ ಹತ್ತಿರ ಬರಲಿ, ಗಲ್ಲಗೆ ತಾಗಿಸಿ ನೋಡುವ. ಹಾಗೆ ಇರಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ, ರಿಲೀಸ್ ಮಾಡಿ. ಹಾಗೆ ವಿಶ್ರಾಂತಿ ತಕೊಳ್ಳಿ. ಹಾಗೆ ಬೆನ್ನಿನ ಮೇಲೆ ಮಲ್ಕೊಂಡಿರಿ, ಬೆನ್ನಿನ ಮೇಲೆ ಮಲ್ಕೊಂಡಿರಿ. ಕಾಲನ್ನು ಗೋಡೆ ಮೇಲೆ ಇಟ್ಟುಕೊಂಡು ವಿಶ್ರಾಂತಿ ತಕೊಳ್ಳಿ. ಅರ್ಧ ಶವಾಸನದ ಸ್ಥಿತಿಯಲ್ಲಿ ವಿಶ್ರಾಂತಿ ವಿಶ್ರಾಂತಿ. ಈಗ ನಿಮ್ಮ ಪೃಷ್ಠದ ಭಾಗ ಎತ್ತಿಟ್ಟು ಗೋಡೆಯ ಮೇಲಕ್ಕೆ ಎತ್ತಿಟ್ಟುಕೊಳ್ಳಿ. ಸರ್ವಾಂಗಾಸನದ ಸ್ಥಿತಿಗೆ ಹೋಗುವ. ಹಾಗೆ ಹೆಜ್ಜೆ ಹಾಕಿಕೊಂಡು ಗೋಡೆಯ ಹತ್ತಿರದವರೆಗೆ ಬನ್ನಿ. ಇನ್ನಷ್ಟು ಹತ್ತಿರ ತನ್ನಿ. ಬೆನ್ನಿನ ಭಾಗ ಗೋಡೆಗೆ ತಾಗಿಸಿ. ಬೆನ್ನಿನ ಭಾಗ ಇನ್ನಷ್ಟು ತಾಗಿಸಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ. ಬ್ಯಾಕ್ ಪೇನ್ ಇದ್ದವರು ಜಾಗ್ರತೆ ಮಾಡಿಕೊಳ್ಳಿ, ಆಸನದ ಪೂರ್ಣ ಸ್ಥಿತಿಗೆ ಹೋಗೋದು ಬೇಡ. ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ಬಲಗಾಲನ್ನು, ನಿಮ್ಮ ಬಲಗಾಲಿನ ಪಾದ ನೆಲಕ್ಕೆ ತಾಗಿಸಿ. ಇನ್ನು ನಿಮ್ಮ ಬೆನ್ನಿನ ಭಾಗ ಗೋಡೆಗೆ ತಾಗಿಸಿ. ತಾಗದಿದ್ದಲ್ಲಿ ಬಲಗಾಲು, ನೀವು ಇನ್ನಷ್ಟು ಗೋಡೆ ಹತ್ರಕ್ಕೆ ಹೋಗ್ಬೇಕು. ಗೋಡೆಯ ಹತ್ರಕ್ಕೆ ಹೋದಲ್ಲಿ ನಿಮ್ಮ ಬಲಗಾಲನ್ನು ತಲೆಯಿಂದ ಹೀಗೆ ಏಕಪಾದ ಸರ್ವಾಂಗಾಸನ. ಏಕಪಾದ ಸರ್ವಾಂಗಾಸನದ ಸ್ಥಿತಿ. ಈಗ ಹಾಗೆ ಕಾಲು ಬದಲಿಸಿ, ಕಾಲು ಬದಲಿಸಿ. ಹಾಗೆ ಇರಿ. ಎರಡೂ ಕಾಲುಗಳನ್ನು ನೇರ ಮಾಡಿ ಕೈಯ ಗಂಟು ನೆಲಕ್ಕೆ ತಾಗಿಸಿ. ಹಾಗೆ 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 ಇರಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಕಾಲು ಬದಲಿಸಿ, ಮತ್ತೊಂದು ಕಾಲ ನೀಡಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ ನಿಧಾನಕ್ಕೆ ನಿಧಾನಕ್ಕೀಗ. ಈಗ ಇನ್ನು ಒಂದು ಮಾಡ್ಲಿಕ್ಕಿದೆ, ಹಲಾಸನದ ಸ್ಥಿತಿಗೆ ಹೋಗ್ಲಿಕ್ಕಿದೆ. ಹಾಗೆ ಹತ್ರ ಗೋಡೆ ಹತ್ರಕ್ಕೆ ಹೋಗಿ ವಾಪಸ್ ತನ್ನಿ ನೋಡುವ. ಕಾಲನ್ನ ನೆಲಕ್ಕೆ ತಾಗಿಸಿ. ಹಾಗೆ ಹಾಗೆ ನೋಡಿ, ಪ್ರಯತ್ನ ಪಡಿ, ಪ್ರಯತ್ನ ಪಡಿ. ಪೃಷ್ಠದ ಭಾಗ ತಾಗಿಸಿ. ಹಾಗೆ ಎರಡೂ ಕಾಲುಗಳನ್ನು ತನ್ನಿ ನೆಲಕ್ಕೆ ತಾಗಿಸಿ. ಸೊಂಟವನ್ನು ಗೋಡೆಗೆ ತಾಗಿಸಿ ಸಪೋರ್ಟ್ ಕೊಡಿ. ಹಾಗೆ ಪಾದ ತಾಗಿಸಿ. ಹಸ್ತ, ಕೈಯ ಗಂಟ ನೆಲಕ್ಕೆ ತಾಗ್ಲಿ, ಅಂಗೈ ಗೋಡೆಗೆ ತಾಗಿಸಿಟ್ಕೊಳ್ಳಿ. ಕೈ ಗಂಟು ಹಾಗೆ ಎಲ್ ಶೇಪಿಗೆ ಕೊಡಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ. ಪಾದ ಸೇರಿಸಿ. ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ, ವಾಪಸ್ ಬನ್ನಿ. ಬಲ ಮೊಗ್ಗಲಿಗೆ ಹೊರಳಿ, ಮೇಲಕ್ಕೆ ಬನ್ನಿ. ಶವಾಸನ ಮಾಡಿ. ಹಾಗೆ ತಲೆಯ ಭಾಗವನ್ನು ಇಲ್ಲೇ ಈ ಕಡೆಗೆ, ಅಲ್ಲೇ ಅದೇ ಪ್ಲೇಸಿನಲ್ಲೇ ಹಾಕಿ ಮಲಗಿ ವಿಶ್ರಾಂತಿ ತಗೊಳ್ಳಿ. ಇಷ್ಟರವರೆಗೆ ಯೋಗ ಮಾಡಲು ಸಹಕರಿಸಿದ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿಯನ್ನ ಹೇಳಿ. ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬೇಡ. ಉಸಿರಾಟವನ್ನೇ ಗಮನಿಸಿ. ಎರಡೂ ಪಾದಗಳಿಗೆ, ಪಾದದ ಬೆರಳುಗಳಿಗೆ
ಪಾಶ್ನಿ ಸಂಧಿಗೆ ವಿಶ್ರಾಂತಿ. ಎರಡು ಕಾಲುಗಳ ಮೀನಖಂಡ, ಕಾಲು ಮಂಡಿ, ತೊಡೆಯ ಸ್ನಾಯುಗಳಿಗೆ ವಿಶ್ರಾಂತಿ. ಸೊಂಟದ ಭಾಗಕ್ಕೆ ವಿಶ್ರಾಂತಿ. ಹೊಟ್ಟೆ ಒಳಗಿರುವ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿಯನ್ನ ಹೇಳಿ. ವಿಶ್ರಾಂತಿ, ವಿಶ್ರಾಂತಿ. ಎದೆಯ ಭಾಗಕ್ಕೆ ವಿಶ್ರಾಂತಿ. ನಿಮ್ಮ ಗಮನ ಎರಡು ಹಸ್ತಗಳ ಕಡೆಗೆ. ಎರಡೂ ಹಸ್ತಗಳಿಗೆ, ಹಸ್ತದ ಬೆರಳುಗಳಿಗೆ, ಮಣಿಕಟ್ಟಿಗೆ ವಿಶ್ರಾಂತಿ. ಎರಡು ಕೈಯ ಗಂಟುಗಳು, ತೋಳುಗಳು, ಹಾಗೆ ಎರಡೂ ಭುಜಗಳಿಗೂ ವಿಶ್ರಾಂತಿ. ಕುತ್ತಿಗೆಯ ಭಾಗಕ್ಕೆ ವಿಶ್ರಾಂತಿ. ಮುಖದ ಮೇಲಿರುವ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ. ವಿಶ್ರಾಂತಿ, ವಿಶ್ರಾಂತಿ. ಪಾದಕ್ಕೆ ಚಾಲನೆ ಕೊಡಿ, ಹಸ್ತಕ್ಕೆ ಚಾಲನೆ ಕೊಡಿ, ಶಿರಕ್ಕೆ ಚಾಲನೆ ಕೊಡಿ. ಪಾದ ಸೇರಿಸಿ, ಎಡಗಾಲನ್ನು ಮಡಚಿ, ಎಡ ಹಸ್ತ ಹೊಟ್ಟೆಯ ಮೇಲೆ ಇಟ್ಕೊಳ್ಳಿ. ಬಲ ಹಸ್ತ ನೆತ್ತಿಯ ನೇರ ಹಿಂದಕ್ಕೆ ಕೊಡಿ. ಬಲ ಮೊಗ್ಗಲಿಗೆ ಹೊರಳಿ. ವಿಶ್ರಾಂತಿ. ವಿಶ್ರಾಂತಿ. ಎರಡು ಹಸ್ತದ ಸಹಾಯದಿಂದ ಮೇಲಕ್ಕೆ ಬನ್ನಿ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಶಾಂತಿ ಮಂತ್ರ ಹೇಳುವ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ತತ್ಸತ್. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಕೃಷ್ಣಾರ್ಪಣಮಸ್ತು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರ ದೇವೋ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ, ಮೇಲಕ್ಕೆ ಬನ್ನಿ. ಹರಿ ಓಂ.